ಗಾಬರಿಯಾಗಬೇಡ ಶಬರಿ. ಇದೆಲ್ಲ ನಮ್ಮಂತ ಬಡ ರೈತರ ಪಾಲಿಗೆ ಆ ದೇವರು ಕೊಟ್ಟ ಬಹುಮಾನ, ದೈವ ತಂದ ದುರಂತ. ಸ್ವಾಮಿ, ಹಾಗೆಲ್ಲ ಸುತ್ತಿ ಬೆಳೆಸಿ ಮಾತಾಡಿದ್ರೆ ನನಗೆ ತಿಳಿಯೋದಿಲ್ಲ ಸ್ವಾಮಿ. ನೇರವಾಗಿ ವಿಷಯ ಏನಂತ ನನ್ನ ಮುಂದೆ ಹೇಳಿ ಸ್ವಾಮಿ, ನನ್ನ ಮುಂದೆ ಹೇಳಿ. ಸುರಿಸದಿರು ಶಬರಿ ಈ ನಿನ್ನ ಕಣ್ಣೀರಿನ ಸಾಗರವನ್ನು. ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಗಿ ಸಣ್ಣಾಗಲಾರನು ಆ ದೇವರು. ಶ್ರೀಮಂತರು ಹರಿಸುವ ಹಣದ ಸಾಗರಕ್ಕೆ ಸಾಗಿ ಶರಣೆನ್ನುತ್ತಾನೆ ಆ ನಿನ್ನ ಕಲ್ಲು ದೇವರು. ಅಯ್ಯೋ ದೇವರೇ, ಎಂತ ಪರೀಕ್ಷೆ ತಂದೆ ದೀಪ ಈ ಸತಿಪತಿಯ ಬಾಳಿನಲ್ಲಿ. ತಂದೆ, ನನಗೂ ನೀವನಿಗೆ ಏನು ಅನ್ಯಾಯ ಮಾಡಿದ್ವಿ ಅಂತ ಈ ರೀತಿ ನಮಗೆ ಎಡ ಬಿಡದೆ ಕಾಡುತ್ತಿದೆ ತಂದೆ, ಎಡ ಬಿಡದೆ ಕಾಡ್ತಾ ಇದೆ. ಶಬರಿ, ನೋಡು ಶಬರಿ, ಸುರಿಸದರು ನಿನ್ನ ಕಣ್ಣೀರಿನ ಸಾಗರವನ್ನು. ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಗಿ ಸಣ್ಣಾಗಲಾರನು ಆ ದೇವರು. ಶ್ರೀಮಂತರು ಹರಿಸುವ ಹಣದ ಸಾಗರಕ್ಕೆ ಸಾಗಿ ಶರಣೆನ್ನುತ್ತಾನೆ ಆ ನಿನ್ನ ಕಲ್ಲು ದೇವರು. ಸ್ವಾಮಿ, ನಮಗೆ ಮಾಡಿದ ಆ ದೇಸಾಯಿಗೌಡ ಅನ್ಯಾಯಕ್ಕಾಗಿ ಈ ರೀತಿ ದೇವರನ್ನು ನಿಂದಿಸಿ ಮಾತನಾಡಬಾರದು ರೀ. ಆ ದೇವರ ನಾಳೆ ಆ ಸರಿಯಾದ ಶಿಕ್ಷೆ ತಂದೆ ಕೊಡುತ್ತಾನೆ. ನೀವು ಸಮಾಧಾನ ತಂದುಕೊಳ್ಳಿ ಸ್ವಾಮಿ. ಆ ದೇವರ ಮೇಲೆ ಭಾರ ಹಾಕಿ ನಡೆಯೋಣ. ಅವನ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ಸ್ವಾಮಿ, ಏನು ಪ್ರಯೋಜನ ಇಲ್ಲ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ? ಈ ಸಲ ಬರುವ ವರಲಕ್ಷ್ಮಿ ಬೆಳೆಯಲ್ಲಿ ನನ್ನ ತಮ್ಮ ಜಮದಗನಿಗೆ ಮದುವೆ ಮಾಡಿ ಇನ್ನೊಬ್ಬ ತಮ್ಮ ಸಂಪತ್ತನನ್ನು ಓದು ಮುಗಿದ ಕೂಡಲೇ ಅವನಿಗೆ ಯಾವುದಾದರೂ ಒಂದು ಒಳ್ಳೆಯ ನೌಕರಿಯನ್ನು ಹಚ್ಚಬೇಕು ಅಪಾರ ನಂಬಿಕೆಯಲ್ಲಿತ್ತು. ಈ ಬಡ ರೈತನ ಕನಸು ನುಚ್ಚು ನೂರಾಯ್ತು ಶಬರಿ, ನುಚ್ಚು ನೂರಾಯ್ತು. ಇಲ್ಲಿ ಬಿಡಿ ಸ್ವಾಮಿ, ಬಹಳ ನಂದಿಕೊಳ್ಳಬೇಡಿ. ನೋಡಿ, ಮೈದನ ಬರೋ ವೇಳೆ ಆಯ್ತು. ನಾನು ಅಡಿಗೆ ಸಿದ್ಧತೆ ಮಾಡ್ತೇನೆ, ಎಲ್ಲರೂ ಸೇರಿ ಊಟ ಮಾಡೋಣ. ಸತಿ ಶಬರಿ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಹೇಳಿ ಸ್ವಾಮಿ, ಒಂದೇಕೆ 10 ಮಾತು ಕೇಳಿ. ನಾನು ನಿಮ್ಮ ಸತಿಯಾಗಿ ಖಂಡಿತ ನಡೆಸಿಕೊಡ್ತೀನಿ ಸ್ವಾಮಿ. ಶಬರಿ, ನಮ್ಮ ಹೊಲದ ವರಲಕ್ಷ್ಮಿಯ ಹತ್ತಿ ಬೆಳೆ ಅರಗಿದ ವಿಷಯ ಮತ್ತು ನನ್ನ ಕೈ ಸುಟ್ಟ ವಿಷಯ ಗಂಡುಗಲಿಗಳಾದ ನನ್ನ ತಮ್ಮಂದಿರ ಮುಂದೆ ತಿಳಿಸುವುದು ಬೇಡ. ಸಮಯ ಒದಗಿ ಬಂದಾಗ ತಿಳಿಸಿದರಾಯಿತು. ಆಯ್ತು ಸ್ವಾಮಿ, ನಿಮ್ಮ ಆಜ್ಞೆಯಂತೆ ಯಾವ ಕಾಲಕ್ಕೂ ಈ ವಿಷಯ ನನ್ನ ಮೈದರ ಮುಂದೆ ತಿಳಿಸೋದಿಲ್ಲ. ಈಗಲಾದರೂ ಸಂತೋಷವಾಯಿತೆ ಈ ನಿಮ್ಮ ಮನಕ್ಕೆ. ಅಣ್ಣ, ಅತ್ತಿಗೆ. ಬಾ ಸಹೋದರ ಸಂಪತ್, ಈಗ ಬಂದೆಯಾ? ಹೌದಣ್ಣ, ಈಗ ಬಂದೆ. ಬಾತಪ್ಪ ಮೈದ್ನ, ಈಗ ಬಂದೆ. ಏನು ನಿನ್ನ ಓದು ಚೆನ್ನಾಗಿ ಬರ್ತಿದೆ ತಾನೆ? ಚೆನ್ನಾಗಿ ಬರ್ತಿದ್ದೇನೆ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹಾಗಾದರೆ ಈ ಸಲದ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ದೇವತಾ ಪುರುಷ ಅಂತ ನಿನ್ನಂತ ಅಣ್ಣ, ಧರ್ಮ ದೇವತೆ ಅಂತ ನನ್ನ ಅತ್ತಿಗೆ, ನಿಮ್ಮಿಬ್ಬರ ಶ್ರಮದಿಂದ ಹಿಂದಿನ ರಿಸಲ್ಟ್ ನಂತೆ ಈ ಸಲವು ಧಾರವಾಡ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ. ಟೀಚರ್ಸ್ ಮುಗಿಸಿ ಶಿಕ್ಷಕನಾಗುವ ಎಲ್ಲ ಅರ್ಹತೆಯನ್ನು ಪಡೆದಿದ್ದೇನೆ. ಶಿವ ಪಾರ್ವತಿ ಅಂತ ನಿಮ್ಮಿಬ್ಬರ ಮುಂದೆ ನಿಂತಿರುವೆ ಅಣ್ಣ, ಆಶೀರ್ವಾದ. ಎದ್ದೇಳು ಸಹೋದರ. ಬಡ ಕುಟುಂಬದಲ್ಲಿ ಜನಿಸಿದ ಕುವರನೇನಾದರೂ ಕುಬೇರನಾಗುವ ಕಾಲ ಬಂದಾಯ್ತು. ಕುಬೇರನಾಗಬೇಕೆಂದು ದೂರಾಲೋಚನೆ ನನಗಿಲ್ಲ ಅಣ್ಣ. ಕೂಲಿನಾಲಿ ಮಾಡುತ್ತಿರುವ ನನ್ನಂತ 4 ಬಡ ಜನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಿದೆ. ಅವರ ಆಶೀರ್ವಾದ, ಅವರ ಹರಕೆ, ಸಿರಿ ಸಂಪತ್ತು ಮೈದ್ನ, ಈ ನಿನ್ನ ಆಡುವ ನುಡಿಯನ್ನು ಕೇಳಿ ನಮಗಂತೂ ನಿನ್ನನ್ನು ಶಾಲೆ ಕಲಿಸೋದಕ್ಕೆ ತುಂಬಾ ಸಂತೋಷವಾಯ್ತಾ. ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಇರಲಿ ಅತ್ತಿಗೆ, ಹಿಂದೇಕೋ ಅಣ್ಣನ ಮಗ ಕಂದಿ ಕಪ್ಪಾಗಿದೆ. ಯಾಕಣ್ಣ, ಮೈಯಲ್ಲಿ ಹುಷಾರಿಲ್ಲವೇ? ಹುಷಾರಾಗಿದ್ದೇನೆ ಸಹೋದರ. ಬಿಸಿಲಿನಲ್ಲಿ ಕೆಲಸ ಮಾಡಿ ಹೊಲದಿಂದ ಈಗ ಬಂದಿರುವೆ, ಅದಕ್ಕೆ ಸ್ವಲ್ಪ ಮುಖ ಸಪ್ಪಗೆ ಆಗಿದೆ ಅಪ್ಪ. ಹೀಗೂ? ಹಾಗಾದರೆ ಹನ್ನೊಂದನೇ ಅವತಾರದ ಗಂಡುಗಲಿ ಪುಂಡ ಸಂಗೋಳಿ ರಾಯನ ಅವತಾರದ ನನ್ನ ಜಮದಗ್ನಿ ಎಲ್ಲಿ ಹೋಗಿರೋಣ?
ಏ ಜಮದಾಗ್ನಿ, ನನ್ನ ಮೈದ್ನ ನೆನೆಸುವಟ್ರಲ್ಲಿ ಈ ಕಡೆ ಬಂದೇ ಬಿಡ್ತಾ ಇದ್ದಾನೆ. ಅಣ್ಣ ಅತ್ತಿಗೆ ಅಂದರೆ ನೀನು ಸಹೋದರ ಜಮದಗ್ನಿ, ಏನಾಯ್ತಪ್ಪ ನೀನು ಜೋಡೆತ್ತಿನ ಚಕ್ಕಡಿ ರೇಸಿ ಎಂದು ಹೋದ ಕೆಲಸ? ಅಣ್ಣ ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂದಿರುಗಿ ಬರುವುದು ಈ ವೀರ ಕೇಸರಿ ಜಮದಗ್ನಿಯ ಜಾಯಮಾನದಲ್ಲೇ ಬಂದಿಲ್ಲ, ಇನ್ನು ಮುಂದೆ ಬರುವುದೂ ಇಲ್ಲ. ಚಕ್ಕಡಿ ರೇಸಿನಲ್ಲಿ ಗೆದ್ದು ಜಯಶಾಲಿಯಾಗಿ ಬಂದಿರುವೆ ಅಣ್ಣ. ಅಣ್ಣ ಹಿಂದೆ ಶ್ರೀಕೃಷ್ಣ ಅರ್ಜುನನ ಸಾರಥಿಯಾಗಿ ಪಾಂಡವರಿಗೆ ವಿಜಯವನ್ನು ತಂದುಕೊಟ್ಟ. ಕಾರಣ ಪಾಂಡವರು ಸತ್ಯವಂತರು. ಈ ಭೂಮಿಯ ಮೇಲೆ ಬದುಕಬೇಕೆಂಬ ಆಸೆ ಆ ಶ್ರೀಕೃಷ್ಣ ಪರಮಾತ್ಮನಿಗೆ. ನಮ್ಮಂತವರು ಈ ಭೂಮಿಯ ಮೇಲೆ ಬದುಕಿದರೆ ಸತ್ಯ, ನ್ಯಾಯ, ನೀತಿಗಾಗಿ ಹೋರಾಡ್ತಾರೆ ಅನ್ನೋ ಬಯಕೆ ನಮ್ಮೂರ ಗ್ರಾಮ ದೇವರಿಗೆ, ನಮ್ಮೂರ ಗ್ರಾಮ ದೇವರ ಸಂಗಮೇಶ್ವರ ಆಶೀರ್ವಾದ ನನ್ನ ಮೇಲೆ ಇರುವಾಗ ಅಣ್ಣ ಒಂದು ಚಕ್ಕಡಿ ರೇಸ್ ಅಲ್ಲ, ಸಾವಿರಾರು ಚಕ್ಕಡಿ ರೇಸು ಬಂದರೂ ಸೋಲನ್ನುವುದೇ ಇಲ್ಲ ಈ ನಿನ್ನ ತಮ್ಮನ ಹಣೆಯ ಬರದಲ್ಲಿ. ಅಣ್ಣ ಗೆದ್ದು ಜಯಶಾಲಿ ಆಗಿ ಬರುವುದರೊಳಗೆ ಸಂದೇಹವಿಲ್ಲ ಅಣ್ಣ. ಪ್ರತಿ ಸಲದಂತೆ ಈ ಸಲವೂ ಕೂಡ ಶ್ರೀ ಸಂಗಮೇಶ್ವರ ಜಾತ್ರೆಯ ನಿಮಿತ್ತವಾಗಿ ಏರ್ಪಡಿಸಿದ ಜೋಡೆತ್ತಿನ ಚಕ್ಕಡಿ ರೇಸಿನಲ್ಲಿ ನಾನು ಮೇಯಿಸಿದ ನನ್ನ 2 ಎತ್ತುಗಳು ಸುತ್ತೇಳು ಹಳ್ಳಿ ಅರಸನೆನಿಸಿಕೊಂಡಿರುವ ಈ ಊರ ದೇಸಾಯಿ ಗೌಡನ ಎತ್ತುಗಳನ್ನು ಸೋಲಿಸಿ ಕಡೆ ಕಿತ್ತು ತಂದಿವೆ. ಅತ್ತಿಗೆ ಆಶೀರ್ವಾದ. ಎದ್ದೇಳು ಮೈದ್ನ, ನೀನು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಕ್ಕೆ ಯಾವತ್ತೂ ಈ ಹತ್ತಿಗೆಯರಾದ ನಾವು ನಿನಗೆ ದ್ರೋಹ ಬಗೆಯಲಾರಪ್ಪ. ಬನ್ನಿ, ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ ಅಣ್ಣ ತಮ್ಮಂದಿರು ಒಟ್ಟಿಗೆ ಕೂಡಿದ ಈ ಸಂತೋಷದ ಸಮಯದಲ್ಲಿ ರೇಸಿನಲ್ಲಿ ಗೆದ್ದ ಬಂದ ಬಹುಮಾನವನ್ನು ನಮ್ಮ ಅಣ್ಣನಿಗೆ ಕೊಡುವುದನ್ನು ಮರೆತೇ ಬಿಟ್ಟೆ. ತೆಗೆದುಕೋಣ ಈ ಸಲದ ಬಹುಮಾನ. ಒಂದು ಬೆಳ್ಳಿ ಕಪ್ ಹಾಗೂ 10,000 ರೂಪಾಯಿ. ನನ್ನ ಕೈಯಲ್ಲಿ ಬೇಡವಪ್ಪ, ಅಲ್ಲೇ ಆ ದೇವರ ಮುಂದೆ ಇಟ್ಟು ಬಿಡು. ತೆಗೆದುಕೊಂಡ ಜಮದಗ್ನಿ ತಂದೆ ಬಹುಮಾನವನ್ನು. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದೆ ನಿನ್ನ ಮಾತಿನ ಅರ್ಥ? ಸಂಪತ್ ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ. ಹೇಳಣ್ಣ, ಹೇಳು. ಏನನ್ನ ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ನಿನ್ನ ತಲೆ ಕಡಿಯುತ್ತಾನೆಂದು ಬಗಳಿದಾನೆ. ಇಲ್ಲ, ನಿನ್ನ ಶಿರ ಹರಿದು ರಕ್ತ ಕುಡಿಯುತ್ತೇನೆಂದು ಬಗಳಿದಾನೆ.
ಏನಾಯ್ತು? ಮೌನವಾಗಿ ನಿಲ್ಲಬೇಡಣ್ಣ ಈ ವಿಷಯದಲ್ಲಿ. ಅತ್ತಿಗೆ, ನೀವಾದರೂ ಹೇಳಿ ಅತ್ತಿಗೆ ನಿಜ ಸಂಗತಿಯನ್ನು. ಮೈದನ, ಅದು ಅದು ಹೇಳತ್ತಿಗೆ, ಹೇಳು ಏನಾಯ್ತಂದು. ಮೈದನ, ನುಡಿಯದಿರು ಶಬರಿ ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು. ಅತ್ತಿಗೆ, ನಿಜ ಸಂಗತಿಯನ್ನು ನೀವೀಗ ಹೇಳದಿದ್ದರೆ ನೀವು ದಿನಾಲು ಪೂಜಿಸುತ್ತಿರುವ ಆ ಶ್ರೀದೇವಿಯ ಮೇಲೆ ಆಣೆಯಾಗಿದೆ. ಮೈದನ, ಹೇಳತ್ತಿಗೆ, ಹೇಳು ಏನಾಯ್ತಂದು. ನೋಡಪ್ಪ, ನಿನ್ನೆ ಆ ದೇಸಾಯಿಗೌಡ ತಮ್ಮ ಆಳುಗಳೊಂದಿಗೆ ನಮ್ಮೂರ ಮುಂದಿನ ತೋಟ ಎಲ್ಲ, ಲಕ್ಷ್ಮಿ ಬೆಳೆ ಎಲ್ಲ ನಾಶ ಮಾಡಿದನಪ್ಪ, ನಾಶ ಮಾಡಿದ್ದಾನೆ. ಏ ದೇಸಾಯಿಗೌಡ! ಅಷ್ಟೆಲ್ಲ ಮೈದನ, ನಿಮ್ಮಣ್ಣ ಅದನ್ನು ತಡೆಯಲು ಹೋದ ಆ ದೇಸಾಯಿ ಅವರ ಡಾಕ್ಟರ್ ಶೈಲೇಶ್ವರ ಪಂಪಿಗೆ ಹಚ್ಚಿ ಅವರ ಕೈಯನ್ನು ಸುಟ್ಟು ಹಾಕಿದಾರಪ್ಪ, ಸುಟ್ಟು ಹಾಕಿದ್ದಾರೆ. ಏ ಕೆಟ್ಟ ಸೂಳೆ ಮಗನೇ ಗೌಡ! ನಾನಿಲ್ಲದ ಸಮಯ ಸಾಧಿಸಿ ನನ್ನ ವರಲಕ್ಷ್ಮಿ ಬೆಳೆ ಹರಿಗೆ ನಾಶ ಮಾಡಿ ದೋಷ ಮಾಡಿ ಹೋಗಿರುವೆಯೋ ಗೌಡ? ಕಂಡ ಈಗಲೇ ಹೋಗಿ ಆ ದೇಸಾಯಿ ಗೌಡನ ಸಿರ ಹರಿದು ರಕ್ತದ ಸಾಗರದಲ್ಲಿ ಸಾಗಿಸಿ ಬರುತ್ತೇನೆ. ನಿಲ್ಲು ಸಹೋದರ, ಮುಂದೆ ಕಾಲ ಬಂದಾಗ ನೋಡಿದರಾಯ್ತು. ಸ್ವಲ್ಪ ಸಮಾಧಾನ ತಂದುಕೋ. ಹೇಗೆ ಸಮಾಧಾನ ತಂದುಕೊಳ್ಳಲಿನ? ಹೇಗೆ ಸಮಾಧಾನ ತಂದುಕೊಳ್ಳಲಿ? ಆ ದೇಸಾಯಿ ಗೌಡನ ದರ್ಪ ಅಡಗಿ ದಫನ ಮಾಡಿ ನನ್ನ ಹೊಟ್ಟೆಯಲ್ಲಿ ಧಗಧಗನೆ ಉರಿಯುತ್ತಿರುವ ನನ್ನ ಸೇಡಿನ ಚಂಡವನ್ನು ನಂದಿಸಿಕೊಳ್ಳುತ್ತೇನೆ. ಬೆಟ್ಟುಗಳನ್ನ ನನ್ನನ್ನು ತಡೆಯಬೇಡ. ನಿಲ್ಲು ಮೈದನ, ನೋಡು, ಸಿಟ್ಟು ಸುಟ್ಟಿತು, ಶಾಂತಿ ಕೊಟ್ಟಿತು, ಸೇಡು ಎಂದಿಗೆ ಬಾಳಿಗೊಂಡು ಕೇಳು. ಈ ನಿನ್ನ ದಿಟ್ಟತನ ನೋಡಿದ್ರೆ ನನಗೇಕೋ ಭಯ ಆಗ್ತಿದೆ ಅಪ್ಪ. ಯಾಕತ್ತಿಯೇ? ಹೆಂಡು ಕುರಿ ಹಾಲು ಕುಡಿದು ಗಂಡುಗಲಿ ವೀರ ಸಂಗೊಳ್ಳಿ ರಾಯಣ್ಣನಂತಹ ಪ್ರಚಂಡನಾದ ಈ ನಿನ್ನ ಮೈದುನ ಜಮದಗ್ನಿ ಇನ್ನೂ ಜೀವಂತ ಇರುವಾಗ ನಿನಗೇಕೆ ಭಯ? ಭಯದ ಭೀತಿಯನ್ನೇ ಬಗೆದು ಹರಿದು ತರುವೆ ಆ ದೇಸಾಯಿ ಗೌಡನ ರುಂಡವನ್ನು ಈ ನನ್ನ ಪ್ರಚಂಡ ಕೊಡ್ಲಿಯಿಂದ. ಸಹೋದರ, ಆ ದೇಸಾಯಿಗೌಡನೊಬ್ಬ ಸಾಕಷ್ಟು ಹಣವಿದ್ದ ಹಣವಂತ, ಮೇಲಾಗಿ ದುಷ್ಟ. ಅವನನ್ನು ವಿರೋಧಿಸುವುದು ಬಡವರಾದ ನಮಗೆ ಸರಿಯಲ್ಲ. ಯಾಕಣ್ಣ, ಇನ್ನು ಈ ನಿನ್ನ ತಮ್ಮ ಜಮದಗ್ನಿಯ ಮೇಲೆ ನಿನಗೆ ಅನುಮಾನವೇ? ಆ ದೇಸಾಯಿ ಗೌಡನ ಬಳಿ ಹಣವಿದ್ದರೆ ಅವನನ್ನು ಹರಿದು ಹತ್ಯೆ ಆಗುವಷ್ಟು ಶಕ್ತಿ ಈ ನಿನ್ನ ತಮ್ಮ ಜಮದಗ್ನಿಯ ತೋಳಿನಲ್ಲಿದೆ. ಅಷ್ಟೇ ಅಲ್ಲ, ಅವನು ದುಷ್ಟನಾದರೆ ನಾನು ದುಷ್ಟ ಸಂಹಾರಕ, ಶಿಷ್ಟರ ಪರಿಪಾಲಕ, ದುಷ್ಟರಿಗೆ ಮಹಾದುಷ್ಟ, ಕಿರಾತಕನಾಗಿ ಕಡಿದು ತರೆಯೇ ಆ ದೇಸಾಯಿ ಗೌಡನ ದೇಹವನ್ನು. ನಿಲ್ಲು ಮೈದನ, ನಿಲ್ಲು. ಈಗ ನಿಮ್ಮ ಅಣ್ಣನ ಮಾತು ಮೀರಿ ನಿನ್ನ ಛಲವನ್ನೇ ಸಾಧಿಸ್ನಿ ಅಂತ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ರೆ ಈ ನಿನ್ನ ಅತ್ತಿಗೆ ಶಬರಿ ಮೇಲೆ ಆನೆಯಾಗಿದೆ ನಿನಗೆ. ಅತ್ತಿಗೆ ಕರುಣೆ ಕೈ ಸುಟ್ಟು ಕಟ್ಟಿ ಹಾಕಿ ಹೇಡಿಯನ್ನಾಗಿ ಮಾಡಬೇಡತ್ತಿಗೆ ಈ ನಿನ್ನ ಮೈದುನ ಜಮದಗ್ನಿಯನ್ನು. ಸಹೋದರ ಜಮದಗ್ನಿ, ಸಂಪತ್, ಇಂದು ನಿಮ್ಮ ಅಣ್ಣ ಅತ್ತಿಗೆಯರ ಮದುವೆಯಾಗಿ 8 ವರ್ಷ ಗತಿಸಿ 9ನೇ ವರ್ಷಕ್ಕೆ ಕಾಲಿಡುವ ಹೊಸ ದಿನ. ನಿಮ್ಮ ಅತ್ತಿಗೆ ಬಿಸಿ ಬಿಸಿಯಾದ ಸಿಹಿ ಅಡುಗೆ ಮಾಡಿದ್ದಾಳೆ. ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡೋಣ.
ಆಯ್ತು ಅಣ್ಣ, ನಿಮ್ಮಿಬ್ಬರ ಮದುವೆ ಆಗಿ 9ನೇ ವರ್ಷಕ್ಕೆ ಕಾಲಿಡ್ತಿರುವ ಈ ಶುಭ ದಿನವನ್ನು ನಾವೆಲ್ಲರೂ ಸಂತೋಷದಿಂದ ಹಾಡಿ ಕುಡಿದು ಸಂತೋಷದಿಂದ ಕುಣಿಯೋಣ. ನಂತರ ದೇಸಾಯಿಗೌಡನ್ನು ವಿಚಾರಿಸಿಕೊಳ್ಳೋಣ. ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಮಧುರವಾದ ಕಂಠದಿಂದ ಹೊರಹೊಮ್ಮಲಿ ಒಂದು ಇಂಪಾದ ಗೀತೆ. ಆಯಿತು, ನಿಮ್ಮ ಇಷ್ಟದಂತೆ ಆಗಲಿ. ಹಸಿದಾಗ ಅನ್ನ, ದಣಿದಾಗ ನೀರು, ತೊಡಗಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಹರಿದಾಗ ನೀರು, ತೊಡಗಿದ್ದ ಮೇಲೆ ಚಂದವೋ ಚಂದವೋ. ಮನಸ್ಸಿದ್ದು ಪ್ರೀತಿ, ಕೈ ಮೈದು ದಾನ, ತೊಡಗಿದ್ದ ಮೇಲೆ ಚಂದವೋ ಚಂದವೋ. ತಾಯಿ ತಂದ ಯವರಿನ ಸಿರಿ, ಹಂಚಿಕೊಂಡು ದಿನದೇ ಚಂದವೋ. ಚದುರಿದರೆ ಮೈಗುಂದನೆ ಇಲ್ಲಣ್ಣ, ಹೂ ಮುಡಿದು ಮುಟ್ಟಿದರೆ ದೇಗುಂಡೆ ಇಲ್ಲಣ್ಣ. ಕಲ್ಲೆಲ್ಲ ಕೆಚ್ಚರು ಬರುವಿಗೆ ಎಂದರೆ ಹಸುವಿನ ಹಾಲೆ ನಮಗಿಲ್ಲ, ಹಸುವಿನ ಹಾಲೆ ನಮಗಿಲ್ಲ. ನೀನು ಈ ನಿಯಮ ಪಾಲಿಸದಿದ್ದರೆ ಈ ಸತ್ತವೋ ಈ ಸತ್ತವೋ. ಹಸಿದಾಗ ಅನ್ನ, ಹರಿದಾಗ ನೀರು, ತೊಡಗಿದ್ದ ಮೇಲೆ ಚಂದವೋ ಚಂದವೋ. ದೇವರಿಗೆ ಕಾಯಾಗಿ, ಬಂಡಲಿಗೆ ಸೀರಾಗಿ, ಗುಡಿಸಲಿಗೆ ಸೂರಾಗಿ, ಸೇತುವೆಗೆ ಕಾಸಾಗಿ, ಬದುಕೆಲ್ಲ ನೀಡುತ್ತ ಬಾಳುತ್ತರ ಬಾಳುತ್ತ ಇರಬೇಕು ತೆಂಗಿನ ಮರದಂತೆ, ಇರಬೇಕು ತೆಂಗಿನ ಮರದಂತೆ. ನರನಾಗಿ